ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಡಾನ್ ಕ್ವಿಯೋಟೆ ಅಂತಕ್ಕಂತಹ ಒಂದು ನಾವೆಲ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಈ ಒಂದು ನಾವೆಲನ್ನು ಬರೆದಿರ್ತಕ್ಕಂಥವರು ಮೈಗುಲ್ ಡಿ ಸರ್ವೆಂಟಸ್ ಅಂತಕ್ಕಂತಹ ಒಬ್ಬ ರೈಟರ್ ಆಗಿದ್ದಾರೆ. ಮತ್ತು ಈ ಒಂದು ನಾವೆಲ್ ಪಾರ್ಟ್ 1 ಏನಿದೆಯೋ ಅದು 1605ರಲ್ಲಿ ಪಬ್ಲಿಷ್ ಆಗುತ್ತೆ ಆ್ಯಂಡ್ ಪಾರ್ಟ್ 2 1615ರಲ್ಲಿ ಇದು ಪಬ್ಲಿಷ್ ಆಗುತ್ತೆ. ಸೊ ಎರಡು ಪಾರ್ಟ್ಗಳಲ್ಲಿ ಇದು ಪಬ್ಲಿಷ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮತ್ತು ಈ ಒಂದು ನಾವೆಲ್ ಏನಿತ್ತು ಇದು ಮೂಲತಃ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ಬರೆದಂತಹ ಒಂದು ನಾವೆಲ್ ಆಗಿರುತ್ತೆ. ಜಾನ್ರ ಏನಪ್ಪ ಅಂದರೆ ಸೆಟೈರಿಕಲ್ ನಾವೆಲ್, ಅಂದರೆ ಇಲ್ಲಿ ಒಂದಿಷ್ಟು ಸೆಟೈರಿಕಲ್ ಆಗಿರ್ತಕ್ಕಂತಹ ಇವೆಂಟ್ಸ್ಗಳು ನಡೀತಾ ಇದ್ದಾವೆ. ಅದೇ ರೀತಿ ಪ್ಯಾರೋಡಿ ಆಫ್ ಚಿವಾಲ್ರಿಕ್ ರೊಮ್ಯಾನ್ಸಸ್ ಮತ್ತು ಸಿಗ್ನಿಫಿಕೆನ್ಸ್, ಇದರ ಒಂದು ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ನಾವೆಲ್. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಮಾಡರ್ನ್ ನಾವೆಲ್ ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ ವರ್ಲ್ಡ್ ಲಿಟ್ರೇಚರ್. ಒಂದು ಆಧುನಿಕ ಸಾಹಿತ್ಯದಲ್ಲಿನೇ ಒಂದು ಮಾಡರ್ನ್ ನಾವೆಲ್ ಅಂತ ಇದನ್ನು ಗುರುತಿಸ್ತಾರೆ. ಅಂದರೆ ಆಧುನಿಕ ಸಾಹಿತ್ಯದ ಮೊಟ್ಟ ಮೊದಲ ಕಾದಂಬರಿ ಅಂತ ನಾವು ಕರಿಬಹುದಾಗಿದೆ ಡಾನ್ ಕ್ವಿಯೋಟೆ ಅಂತಕ್ಕಂಥದ್ದು. ಒನ್ ಆಫ್ ದ ಗ್ರೇಟೆಸ್ಟ್ ಇನ್ ವರ್ಲ್ಡ್ ಲಿಟ್ರೇಚರ್. ಮತ್ತು ನೋಡಿ, ಅದು ಫಸ್ಟ್ ನಾವೆಲ್ ಆದರೂ ಕೂಡ ಜಗತ್ತಿನ ಇತಿಹಾಸದಲ್ಲಿನೇ, ಒಂದು ಲಿಟ್ರೇಚರ್ ಸಾಹಿತ್ಯದ ಇತಿಹಾಸದಲ್ಲಿನೇ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ನಾವೆಲ್ ಇದಾಗಿದೆ ವಿದ್ಯಾರ್ಥಿಗಳೇ. ನೋಡಿ, ಇದರ ಪ್ರೊನೌನ್ಸಿಯೇಷನ್ ಡಾನ್ ಕ್ವಿಯೋಟೆ ಅಂತೇಳಿ ನಾವು ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಇದರಲ್ಲಿ ಬರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ಗಳು, 3 ಕ್ಯಾರೆಕ್ಟರ್ಗಳನ್ನು ನಾವಿಲ್ಲಿ ಗಮನಿಸಬಹುದು. ಮೊದಲನೇದಾಗಿ ಡಾನ್ ಕ್ವಿಯೋಟೆ, ಅಂದರೆ ಈ ಒಂದು ಟೈಟಲ್ ಏನಿದೆನೋ ಅದೇ ವ್ಯಕ್ತಿ. ಇವನ ಮೂಲ ಹೆಸರೇನಾಗುತ್ತೆ ಅಂದರೆ ನೋಡಿ, ಅಲೋನ್ಸೋ ಕ್ವಿಯಾನೋ ಅಂತಕ್ಕಂಥದ್ದು ಇವನ ಮೂಲ ಹೆಸರಾಗಿರುತ್ತೆ. ನಂತರದಲ್ಲಿ ಇವನ ಹೆಸರನ್ನ ಡಾನ್ ಕ್ವಿಯೋಟೆ ಅಂತ ಚೇಂಜ್ ಮಾಡ್ಕೊಳ್ತಾನೆ. ಹೀ ಈಸ್ ಅ ನೋಬಲ್ ಮ್ಯಾನ್, ಅಂದರೆ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ, ಒಬ್ಬ ಗೌರವವನ್ನು ಸಂಪಾದಿಸಿರ್ತಕ್ಕಂತಹ ವ್ಯಕ್ತಿ ಅವನಾಗಿರ್ತಾನೆ ಅವನ ಊರಲ್ಲಿ. ಹೂ ಗೋಸ್ ಮ್ಯಾಡ್ ಫ್ರಮ್ ರೀಡಿಂಗ್ ಟೂ ಮೆನಿ ನೈಟ್ ಸ್ಟೋರೀಸ್. ನೋಡಿ, ಇವನಿಗೆ ಒಂದು ಹವ್ಯಾಸ ಇರುತ್ತೆ, ಅದೇನಪ್ಪ ಅಂದರೆ ರೀಡಿಂಗ್. ಇವನೇನು ಮಾಡ್ತಾನೆ ಅಂದರೆ ಹಿಂದೆ ಆಳಿದಂತಹ ಅನೇಕ ಒಂದು ನೈಟ್ ಅಂದರೆ ನಾವು ಸರದಾರ ಅಂತ ಇಲ್ಲಿ ಕರಿಬಹುದಾಗಿದೆ. ಸೊ ಅನೇಕ ಸರದಾರರ ಸಾಹಸಿಗಳ ಕಥೆಗಳನ್ನು ಇವನು ಓದ್ತಾನೆ ಮತ್ತು ಆ ಕಥೆಗಳನ್ನು ಓದ್ಬಿಟ್ಟು ತುಂಬಾ ಇಂಪ್ರೆಸ್ ಆಗಿರ್ತಾನೆ. ಆ್ಯಂಡ್ ಬಿಕಮ್ಸ್ ಎ ಡಿಕ್ಲೇರ್ಡ್ ನೈಟ್ ಎರಾಂಟ್. ತಾನೂ ಕೂಡ ಆ ಒಂದು ನೈಟ್ಸ್ ಏನಿದ್ರು, ಸರದಾರರು ಏನಿದ್ರು, ಅದೇ ರೀತಿ ತಾನೂ ಕೂಡ ಒಬ್ಬನು ಅಂಥೇಳಿ ಅವನೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅದ್ರ ಜೊತೆಗೆ ಅವನು ಒಂದು ಅಡ್ವೆಂಚರ್ಸ್ ಜರ್ನಿಗೆ ಮುಂದೆ ಹೋಗ್ತಾನೆ, ಅಂದರೆ ಸಾಹಸ ಯಾತ್ರೆಗಳು ಅಂಥೇಳಿ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಶಾಂಚೋ ಪಾಂಜಾ ಅಂತಕ್ಕಂತಹ ವ್ಯಕ್ತಿ. ಹೀಸ್ ಹ್ಯೂಮರಸ್ ಆ್ಯಂಡ್ ಲಾಯಲ್ ಸ್ಕ್ವಯರ್. ಇವನು ಏನಿದ್ದಾನೆ, ಇವನು ಡಾನ್ ಕ್ವಿಯೋಟನ ಒಬ್ಬ ಅನುಯಾಯಿ ಆಗಿರ್ತಾನೆ ಅಂತ ಹೇಳ್ಬೋದು. ಒಬ್ಬ ಜಮೀನ್ದಾರ, ಇವನು ಕೂಡ ಜಮೀನ್ದಾರ ಆಗಿರ್ತಾನೆ. ಒಂದು ಪ್ರಾಂತ್ಯಕ್ಕೆ ಅಧಿಕಾರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಇವನು ಹೋಗ್ತಾ ಇದ್ದಾನೆ ಡಾನ್ ಕ್ವಿಯೋಟೆ ಜೊತೆಗೆ. ಈಗ ಡಾನ್ ಕ್ವಿಯೋಟೆ ಒಬ್ಬ ನೈಟ್ ಆಗ್ತಾನೆ, ಒಬ್ಬ ಸರದಾರ ಆಗ್ತಾನೆ. ಅವನ ಕೆಳಗಡೆ ಇವನೊಬ್ಬ ಸಾಮಂತನಾಗಿ ಅಥವಾ ಒಂದು ಪ್ರಾಂತ್ಯದ ಅಧಿಕಾರಿಯಾಗಿ ನಾನಿರಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ಇವನು ಕೂಡ ಇರ್ತಾನೆ. ಹೂ ಪ್ರೊವೈಡ್ಸ್ ಡೌನ್ ಟು ಅರ್ತ್ ವಿಸ್ಡಮ್. ಇವನು ತುಂಬಾ ಮುಗ್ಧ ಆಗಿರ್ತಾನೆ ಮತ್ತು ತುಂಬಾ ವಿಸ್ಡಮ್ ಅಂದರೆ ಜಾಣ್ಮೆ ಕೂಡ ಇವನಿಗೆ ಇರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಏನಪ್ಪ ಅಂದರೆ ಡುಲ್ಸಿನಿಯಾ ಡೆಲ್ ಟೊಬೋಸೋ ಅಂತಕ್ಕಂತಹ ಹೆಣ್ಮಗಳು. ಶೀ ಈಸ್ ಎ ಪೀಸೆಂಟ್ ವುಮೆನ್, ಒಬ್ಬ ರೈತಾಪಿ ಮಹಿಳೆ ಆಗಿರ್ತಾಳೆ ಇವಳು. ಡಾನ್ ಕ್ವಿಯೋಟೆ ಇಮ್ಯಾಜಿನ್ಸ್ ಆ್ಯಸ್ ಎ ನೋಬಲ್ ಲೇಡಿ. ಸೊ ಅವಳನ್ನು ಇವನು ತನ್ನ ಒಂದು ಪ್ರಿಯತಮೆಯಾಗಿ, ಅಥವಾ ಇವನೇನೋ ಸರದಾರ ನೈಟ್ ಆಗಿರ್ತಾನೋ, ಇವಳೊಬ್ಬ ನೋಬಲ್ ಲೇಡಿ ಅಂದರೆ ತನಗೆ ಸೂಕ್ತವಾಗಿರ್ತಕ್ಕಂತಹ ಲೇಡಿ ಅಂತ ಕನ್ಸಿಡರ್ ಮಾಡ್ತಾನೆ. ಆ್ಯಂಡ್ ಡೆಡಿಕೇಟ್ಸ್ ಹೀಸ್ ಅಡ್ವೆಂಚರ್ಸ್ ಟು. ತನ್ನ ಎಲ್ಲ ಸಾಹಸಕ್ಕೆ ಇವಳು ಕೂಡ ಕಾರಣಕರ್ತಳಾಗ್ತಾಳೆ ಅಂತಕ್ಕಂಥದ್ದು ಒಂದು ಭ್ರಮೆಯಲ್ಲಿ ಅವನಿರ್ತಾನೆ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಡಾನ್ ಕ್ವಿಯೋಟೆ ಈಸ್ ಎ ಫೇಮಸ್ ನಾವೆಲ್ ರಿಟನ್ ಬೈ ಮೈಗಲ್ ಡಿ ಸರ್ವೆಂಟಸ್ ಇನ್ ದ ಅರ್ಲಿ 1600s. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಮ್ಯಾನ್ ನೇಮ್ಡ್ ಅಲೋನ್ಸೋ ಕ್ವಿಯಾನೋ. ನೆನ್ಪಿಟ್ಕೊಂಬಿಡಿ ಈ ಒಂದು ಹೆಸರನ್ನು. ಆ ವ್ಯಕ್ತಿ ಮೊದಲಿಗೆ ಅಲೋನ್ಸೋ ಕ್ವಿಯಾನೋ ಅಂತಕ್ಕಂತಹ ಹೆಸರಿಂದ ಕರೆಯಲ್ಪಡ್ತಾ ಇರ್ತಾನೆ. ಹೂ ಈಸ್ ಆ್ಯನ್ ಓಲ್ಡ್ ನೋಬಲ್ ಮನ್ ಲಿವಿಂಗ್ ಇನ್ ಸ್ಪೇನ್. ಇವನು ಸ್ಪೇನ್ನಲ್ಲಿ ವಾಸವಾಗಿರ್ತಾನೆ. ಆ ಒಂದು ಹಳ್ಳಿಯ ಹೆಸರು ಕೂಡ ನೀವು ಇಲ್ಲಿ ಗಮನಿಸ್ಬೋದು, ಲಾ ಮಾಂಚಾ ಅಂತಕ್ಕಂತಹ ಒಂದು ಹಳ್ಳಿಯಲ್ಲಿ ಇವನು ವಾಸವನ್ನು ಮಾಡ್ತಾ ಇರ್ತಾನೆ. He spends all his time reading books about knights and chivalry which makes him believe those stories are real. ಇವನೇನು ಪುಸ್ತಕಗಳನ್ನು ಓದ್ತಾ ಇದ್ನೋ, ಮೊದಲಿಗೆ ಹೇಳಿದಾಗೆ ಸರದಾರರ ಬಗ್ಗೆ, ಅವರ ಒಂದು ಚಿವಾಲ್ರಿ ಅಂದರೆ ಕಾಲ್ದಳಗಳಿರ್ಬೋದು ಅಥವಾ ಅವರ ಸೈನ್ಯಗಳಿರ್ಬೋದು, ಅವರು ಯಾವ ರೀತಿ ಸಾಹಸಗಳನ್ನು ಮಾಡ್ತಾಯಿದ್ರು ಅವೆಲ್ಲವೂ ಕೂಡ ರಿಯಲ್ ಅಂತ ನಂಬ್ತಾನೆ.
ಹಿ ಡಿಸೈಡ್ಸ್ ಟು ಬಿಕಮ್ ಎ ನೈಟ್ ಎರಾಂಟ್. ತಾನು ಕೂಡ ಆ ರೀತಿ ಒಬ್ಬ ಸರ್ದಾರನಾಗಬೇಕು ಅಂತಕ್ಕಂತಹ ಒಂದು ಡಿಸಿಷನ್ಗೆ ಬರ್ತಾನೆ. ಲೈಕ್ ದ ಹೀರೋಸ್ ಇನ್ ಹಿಸ್ ಬುಕ್ಸ್, ಅಂದರೆ ಇವನ ಪುಸ್ತಕಗಳಲ್ಲಿದ್ದ ಹೀರೋ ರೀತಿ ತಾನು ಆಗಬೇಕು ಅಂತ. ಆ್ಯಂಡ್ ಸೆಟ್ಸ್ ಔಟ್ ಟು ರೈಟ್ ರಾಂಗ್ಸ್ ಆ್ಯಂಡ್ ಪ್ರೊಟೆಕ್ಟ್ ದ ಇನ್ನೋಸೆಂಟ್ ಆ್ಯಂಡ್ ಫೈಟ್ ಫಾರ್ ಜಸ್ಟಿಸ್. ಎಸ್, ಈ ಒಂದು ಸೊಸೈಟಿಲಿ ಅನೇಕ ಮಿಸ್ಟೇಕ್ಗಳು ನಡೀತಾ ಇದ್ದಾವೆ, ಅವೆಲ್ಲವನ್ನು ನಾನು ಸರಿ ಮಾಡಬೇಕು, ಸರಿಪಡಿಸ್ಬೇಕು. ಎಷ್ಟೋ ಅಮಾಯಕ ಜನಗಳು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ, ಅವರಿಗೋಸ್ಕರ ನಾನು ಹೋರಾಟ ಮಾಡಬೇಕು, ಅವರಿಗೆ ಜಸ್ಟಿಸನ್ನು ತಂದು ಕೊಡಬೇಕು ಅಂತಕ್ಕಂತಹ ಉದ್ದೇಶವನ್ನು ಇವನು ಹೊಂದುತ್ತಾ ಇದ್ದಾನೆ. ಹಿ ರೈಡ್ಸ್ ಹಿ ಸ್ಕಿನ್ನಿ ಹಾರ್ಸ್ ರೋಸಿನೆಂಟೆ. ನೋಡಿ, ಸ್ಪೆಲ್ಲಿಂಗ್ ನೋಡ್ಕೋಬೋದು ನೀವು, ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು. ರೋಸಿನೆಂಟೆ ಅಂತ ನಾನು ಇಲ್ಲಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೇನೆ, ನೀವು ಬೇಕಾದರೆ ಪ್ರೊನೌನ್ಸಿಯೇಷನನ್ನು ಗೂಗಲ್ ಮಾಡಬಹುದು. ಆ್ಯಂಡ್ ಚೂಸಸ್ ಎ ಸಿಂಪಲ್ ವಿಲೇಜ್ ವುಮೆನ್. ನೋಡಿ, ಅವನ ಕುದುರೆ ಹೆಸರು ಏನಾಗಿರುತ್ತೆ ಅಂದರೆ ರೋಸಿನೆಂಟೆ ಅಂತಕ್ಕಂಥದ್ದು, ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಡಲ್ಸಿನಿಯಾ ಅಂತಕ್ಕಂತಹ ಹೆಣ್ಮಗಳಿದ್ದಾಳಲ್ವ, ಡೆಲ್ ಟೊಬಾಸೋ ಪೂರ್ತಿ ಹೆಸರು, ಅವಳನ್ನು ಇವನು ತನ್ನ ಒಂದು ಲೇಡಿ ಆಫ್ ಲವ್ ಅಂತ ಡಿಸೈಡ್ ಮಾಡ್ಕೊಳ್ತಾ ಇದ್ದಾನೆ. ದೋ ಶಿ ಡಸಂಟ್ ಇವನ್ ನೋ ಅಬೌಟ್ ಹಿಮ್. ನೋಡಿ, ಆ ಒಂದು ಹೆಣ್ಮಗಳಿಗೆ ಈ ಡಾನ್ ಕ್ವಿಯಾಟೋ ಇದನ್ನು ಅವ್ನು ಯಾರು ಅಂತಕ್ಕಂಥದ್ದೇ ಗೊತ್ತಿರೋದಿಲ್ಲ, ಬಟ್ ಇವನೇನೆ ಅವಳನ್ನು ತನ್ನ ಲೇಡಿ ಆಫ್ ಲವ್ ಅಂತೇಳಿ ಡಿಸೈಡ್ ಮಾಡ್ಕೊಳ್ತಾ ಇದ್ದಾನೆ. ಡಾನ್ ಕ್ವಿಯಾಟೋ ಸೆಟ್ಸ್ ಔಟ್ ಆನ್ ಮೆನಿ ಅಡ್ವೆಂಚರ್ಸ್ ಬಟ್ ಈ ಸೀಸ್ ದ ವರ್ಲ್ಡ್ ವೆರಿ ಡಿಫ್ರೆಂಟ್ಲಿ ಫ್ರಮ್ ಅದರ್ಸ್. ಅನೇಕ ಸಾಹಸ ಯಾತ್ರೆಗಳನ್ನು ಇವನು ಕೈಗೊಳ್ತಾನೆ. ಬೇರೆ ಜನಗಳು ಆ ಒಂದು ಸೊಸೈಟಿನ ಅರ್ಥ ಮಾಡ್ಕೊಂಡಿರೋದಕ್ಕೂ ಇವನು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದು ಎಕ್ಸಾಂಪಲನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹಿ ಥಿಂಕ್ಸ್ ವಿಂಡ್ ಮಿಲ್ಸ್ ಆರ್ ಜಯಾಂಟ್ಸ್ ಆ್ಯಂಡ್ ಟ್ರೈಸ್ ಟು ಫೈಟ್ ದೆಮ್. ಆ ವಿಂಡ್ ಮಿಲ್ಸ್ ಅಂದರೆ ಒಂದು ನಾವು ಕನ್ನಡದಲ್ಲಿ ಹೇಳೋದಾದರೆ ಆ ಗಾಳಿಯಿಂದ ತಿರುಗ್ತಕ್ಕಂತಹ ಮಿಲ್ಸ್ ಯಂತ್ರಗಳಿರ್ತಾವಲ್ವ, ಅವುಗಳನ್ನು ಇವನೇನಂತ ಥಿಂಕ್ ಮಾಡ್ತಾನೆ ಅಂದರೆ ಜಯಾಂಟ್ಸ್, ಅಂದರೆ ಇವೆಲ್ಲ ದೊಡ್ಡ ದೊಡ್ಡ ರಾಕ್ಷಸರು ಅನ್ನೋ ಅರ್ಥದಲ್ಲಿ ಅವನು ತಿಳ್ಕೊಂಡಿರ್ತಾನೆ. ಮತ್ತು ಅವುಗಳ ವಿರುದ್ಧ ಹೋರಾಡಲಿಕ್ಕೆ ಇವನು ಏನು ಮಾಡ್ತಾನೆ, ತೊಡಗ್ತಾ ಇದ್ದಾನೆ. ಫೈಟ್ಸ್ ದೆಮ್. ಆ ಜಯಾಂಟ್ಸನ್ನು ಇವು ಯಾವ ದೊಡ್ಡ ಕೆಟ್ಟ ವ್ಯಕ್ತಿಗಳು ಅಂತಾನೆ ಟ್ರೀಟ್ ಮಾಡಿಕೊಂಡು ಅವುಗಳ ವಿರುದ್ಧ ಹೋರಾಡಲಿಕ್ಕೆ ಇವನು ತೊಡಗ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ಅವು ಮಷಿನ್ಗಳು ಅಂತಕ್ಕಂಥದ್ದು. ಹಿ ಜಾಯಿಂಡ್ ಬೈ ಎ ಪುವರ್ ಫಾರ್ಮರ್ ನೇಮ್ಡ್ ಸ್ಯಾಂಚೋ ಪಾಂಜಾ ಹೂ ಬಿಕಮ್ಸ್ ಈಸ್ ಸ್ಕ್ವಯರ್. ಸ್ಯಾಂಚೋ ಈಸ್ ನಾಟ್ ಎಜುಕೇಟೆಡ್. ನೋಡಿ, ಆ ಸ್ಯಾಂಚೋ ಏನಿದ್ನೋ ಎಜುಕೇಟೆಡ್ ಆಗಿರೋದಿಲ್ಲ, ಬಟ್ ಹಿ ಈಸ್ ಫುಲ್ ಆಫ್ ಕಾಮನ್ ಸೆನ್ಸ್. ಬಟ್ ಅವನಿಗೆ ಕಾಮನ್ ಸೆನ್ಸ್ ಇರುತ್ತೆ ಮತ್ತು ತುಂಬಾ ಫನ್ನಿ ಸೇಯಿಂಗ್ಸನ್ನು ಅವನು ಹೇಳ್ತಾ ಇರ್ತಾನೆ. ಅಂದರೆ ಅವನು ಮಾತನಾಡ್ತಕ್ಕಂತಹ ಒಂದು ಮಾತುಗಳೇನಿರ್ತವೋ ತುಂಬಾ ಫನ್ನಿಯಾಗಿ ಇರ್ತವೆ. ಹಿ ಫಾಲೋಸ್ ಡಾನ್ ಕ್ವಿಯೋಟೆ ಹೋಪಿಂಗ್ ಫಾರ್ ವೆಲ್ತ್ ಆ್ಯಂಡ್ ಪವರ್. ಇವನು ಡಾನ್ ಕ್ವಿಯೋಟೆಯನ್ನು ಯಾಕೆ ಫಾಲೋ ಮಾಡ್ತಾ ಇರ್ತಾನೆ ಅಂದರೆ, ಆ ಒಂದು ಡಾನ್ ಕ್ವಿಯೋಟೋ ಜೊತೆ ಹೋದರೆ ತನಗೆ ವೆಲ್ತ್, ಸಂಪತ್ತು ಸಿಗುತ್ತೆ ಮತ್ತು ಅಧಿಕಾರನೂ ಕೂಡ ಸಿಗುತ್ತೆ, ನಾನು ಒಂದು ಪ್ರಾಂತದ ಅಧಿಕಾರಿ ಆಗಬಹುದು ಅಂತಕ್ಕಂತಹ ಒಂದು ಹೋಪ್ ಇರುತ್ತೆ. ಬಟ್ ಆಫನ್ ಎಂಡ್ಸ್ ಅಪ್ ಬೀಟನ್ ಆರ್ ಕನ್ಫ್ಯೂಸ್ಡ್. ಬಟ್ ಅವನೇನು ಅಂದ್ಕೊಂಡು ಹೋಗ್ತಾ ಇದ್ದನೋ ಅದರಲ್ಲಿ ಸಕ್ಸಸ್ ಆಗೋದಿಲ್ಲ, ಕೇವಲ ಕನ್ಫ್ಯೂಸ್ಗೆ ಒಳಗಾಗ್ತಕ್ಕಂತಹ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಥ್ರೂಔಟ್ ದ ಸ್ಟೋರಿ ಡಾನ್ ಕ್ವಿಯೋಟೆ ಆ್ಯಂಡ್ ಸ್ಯಾಂಚೋ ಮೀಟ್ ಮೆನಿ ಪೀಪಲ್ ಆ್ಯಂಡ್ ಹ್ಯಾವ್ ಮೆನಿ ಮಿಸ್ಅಡ್ವೆಂಚರ್ಸ್. ನೋಡಿ, ಇವರೇನೋ ಒಂದು ಏನಾದರೂ ಸಾಹಸ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ, ಬಟ್ ಅಲ್ಲಿ ಸಾಹಸ ನಡೀಲಿಲ್ಲ, ಮಿಸ್ಅಡ್ವೆಂಚರ್ಸೇ ಆಗ್ತಾಯಿತ್ತು. ಜನಗಳ ಕಣ್ಣಿನಲ್ಲಿ ಇವರು ತಮಾಷೆಗೆ ಈಡಾಗ್ತಾ ಇದ್ರು. ಅನೇಕ ಜನಗಳನ್ನು ಭೇಟಿ ಆಗ್ತಾರೆ, ಬಟ್ ಎಲ್ಲ ಕಡೆಯೂ ಇವರಿಗೆ ಅವಮಾನನೇ ಎದುರಾಗುತ್ತೆ. ಮೋಸ್ಟ್ ಪೀಪಲ್ ಲಾಫ್ ಎಟ್ ಡಾನ್ ಕ್ವಿಯೋಟೆ ಆರ್ ಟ್ರಿಕ್ ಹಿಮ್. ಅನೇಕ ಜನಗಳೇನು ಮಾಡ್ತಾರೆ, ಡಾನ್ ಕ್ವಿಯೋಟೆಗೆ ಅವನನ್ನು ನೋಡಿ ನಗ್ತಾರೆ ಮತ್ತು ಟ್ರಿಕ್ ಅಂದರೆ ಅವನಿಗೆ ಮೋಸವನ್ನು ಮಾಡ್ತಾರೆ. ಬಟ್ ಈ ಕಂಟಿನ್ಯೂಸ್ ಟು ಬಿಲೀವ್ ಇನ್ ಆನರ್, ಬ್ರೇವರಿ ಆ್ಯಂಡ್ ಡೂಯಿಂಗ್ ಗುಡ್. ಜನಗಳು ಏನೇ ಮೋಸ ಮಾಡಿದರೂ ಕೂಡ ಇವನು ಒಳ್ಳೆಯದರಲ್ಲಿ ನಂಬಿಕೆಯನ್ನು ಇಟ್ಟಿದ್ದ. ಒಂದು ಬ್ರೇವರಿ ಅಂದರೆ ಶೂರತೆ, ಶೌರ್ಯ ಅಂತ ಹೇಳ್ಬೋದು, ಅದರಲ್ಲಿ ನಂಬಿಕೆಯನ್ನು ಇಟ್ಟಿದ್ದ ಮತ್ತು ಜನಗಳಿಗೆ ಒಳ್ಳೆಯದನ್ನು ಮಾಡೋದರಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಅಂತಲೇ ನಂಬಿಕೆಯನ್ನು ಇಟ್ಟಿದ್ದ. In the end, Don Quixote returns home, realizes his mistakes and gives up his nightly dreams. ಕೊನೆಗೂ ಕೂಡ ತನ್ನ ಒಂದು ಮಿಸ್ಟೇಕ್ ಇವನಿಗೆ ಅರ್ಥ ಆಗುತ್ತೆ. ಅವನೇನು ಅಂದ್ಕೊಂಡಿದ್ನೋ ಅದು ಯಾವುದು ಕೂಡ ರಿಯಲ್ ಆಗಿರೋದಿಲ್ಲ. ಸೊ ಅದನ್ನು ಅರ್ಥ ಮಾಡಿಕೊಂಡು ಇವನು ತನ್ನ ಮನೆಗೆ ವಾಪಸ್ ಬರ್ತಾನೆ. He regains his sanity and dies as ಅಲೋನ್ಸೋ ಕ್ವಿಯಾನೋ. ಎಸ್, ಮೊದಲಿಗೇನು ತನ್ನ ಹೆಸರಿತ್ತಲ್ವ ಅಲೋನ್ಸೋ ಕ್ವಿಯಾನೋ ಅಂತಕ್ಕಂಥದ್ದು, ಅದೇ ಹೆಸರನ್ನು ಪಡೆದುಕೊಂಡು ಕೊನೆಗೆ ಸತ್ತು ಹೋಗ್ತಾರೆ. ಡಾನ್ ಕ್ವಿಯೋಟೋ ಈಸ್ ಬೋತ್ ಫನ್ನಿ ಆ್ಯಂಡ್ ಸ್ಯಾಡ್. ಇದೊಂದು ಫನ್ನಿ ಆಗಿರ್ತಕ್ಕಂಥದ್ದು ಮತ್ತು ಬೇಸರದಿಂದ ಕೂಡಿರ್ತಕ್ಕಂತಹ ಒಂದು ನಾವೆಲ್ ಆಗಿದೆ ಅಂತ ಹೇಳ್ಬೋದು. ಡಾನ್ ಕ್ವಿಯೋಟೆ ಈಸ್ ಎ ಟೈಮ್ಲೆಸ್ ಸ್ಟೋರಿ ದಟ್ ಬ್ಲೆಂಡ್ಸ್ ಹ್ಯೂಮರ್, ಟ್ರಾಜಿಡಿ ಆ್ಯಂಡ್ ವಿಜ್ಡಮ್. ಈ ಒಂದು ನಾವೆಲಲ್ಲಿ ಹ್ಯೂಮರ್, ಒಂದು ತಮಾಷೆಯನ್ನು ನೋಡ್ತೇವೆ, ಟ್ರಾಜಿಡಿಯನ್ನು ಅಂದರೆ ದುಃಖವನ್ನು ನೋಡ್ತೇವೆ, ಅದೇ ರೀತಿ ವಿಜ್ಡಮ್, ಒಂದು ಬುದ್ಧಿವಂತಿಕೆಯನ್ನು ಕೂಡ ನಾವು ಗಮನಿಸ್ತೇವೆ. ಇಟ್ ಶೋಸ್ ದ ಬ್ಯೂಟಿ ಆಫ್ ಡ್ರೀಮಿಂಗ್ ಆ್ಯಂಡ್ ಬಿಲೀವಿಂಗ್ ಇನ್ ನೋಬಲ್ ಐಡಿಯಾಸ್ ಈವನ್ ವೆನ್ ಮಿಸ್ಅಂಡರ್ಸ್ಟುಡ್. ನಾವು ಕನಸು ಕಾಣ್ತಕ್ಕಂಥದ್ದು ತಪ್ಪೇನೂ ಅಲ್ಲ. ನಮ್ಮಲ್ಲಿ ನೋಬಲ್ ಐಡಿಯಾಸ್ ಅಂದರೆ ಉತ್ತಮವಾಗಿರ್ತಕ್ಕಂತಹ ವಿಚಾರಗಳಿರಬೇಕು. ಅನೇಕ ಅಪಾರ್ಥಗಳಿದ್ರೂ ಕೂಡ ನಾವು ಕನಸನ್ನು ಕಾಣೋದ್ರಲ್ಲಿ ತಪ್ಪೇನೂ ಇಲ್ಲ ಮತ್ತು ಅವುಗಳನ್ನು ಸಾಕಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು ಅಂತಕ್ಕಂತಹ ಮೆಸೇಜ್ ಕೊಡುತ್ತೆ.
Cervantes reminds us that while imagination gives life meaning, we must also face reality with courage. ಏನೆಲ್ಲ ಕಷ್ಟಗಳು ಬಂದರೂ ಕೂಡ ನಾವೇನು ಮಾಡಬೇಕು ಅಂದರೆ ಧೈರ್ಯದಿಂದ ಮುನ್ನುಗ್ಗಬೇಕಾಗುತ್ತೆ, ರಿಯಾಲಿಟಿಯನ್ನು ನಾವು ಫೇಸ್ ಮಾಡಬೇಕಾಗುತ್ತೆ, ಕೆಲವೊಂದು ಸಾರಿ ಅವಮಾನಗಳನ್ನು ಎದುರಿಸಬೇಕಾಗುತ್ತೆ. ಆ್ಯಂಡ್ ಆ್ಯನ್ ಓಪನ್ ಹಾರ್ಟ್ ಟು ಗ್ರೋ. ಸೊ ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕು ಅಂತಹ ಆಸೆಯನ್ನು ಹೊಂದಲೇಬೇಕಾಗುತ್ತೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಮೆಸೇಜನ್ನು ಈ ಒಂದು ನಾವೆಲ್ ಕೊಡುತ್ತೆ. ವಿದ್ಯಾರ್ಥಿಗಳೇ, ತುಂಬ ಶಾರ್ಟಾಗಿ ಈ ಒಂದು ನಾವೆಲನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೇನೆ. ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಅದಕ್ಕೂ ಕೂಡ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಲೆಟ್ಸ್ ಮೀಟ್ ಅಗೇನ್. ಆಲ್ ದ ಬೆಸ್ಟ್.